ಒಂದು ಸುಂದರವಾದ ರಂಗೋಲಿ ಇದೆ ನಿಮ್ಮೆಲ್ಲರ ಹಿಂಭಾಗದಲ್ಲಿ. ತುಂಬ ದೊಡ್ಡದಾದ ರಂಗೋಲಿ. ಹರಿಹರಪುರದ ಸುವರ್ಣ ಆ ರಂಗೋಲಿಯನ್ನು ರಚನೆ ಮಾಡಿದ್ದು. ಆಕೆ ಪುತ್ರಿ ಕೀರ್ತಿ ಇಲ್ಲೇ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದು. ಈಗ ಆಕೆ ಸಿಂಗಾಪುರದಲ್ಲಿ ಇರ್ತಾಳೆ, ಅಲ್ಲಿ ಭರತನಾಟ್ಯದ ಗುರುವಾಗಿ ಇರ್ತಾಳೆ ಆಕೆಯಲ್ಲಿ. ಈ ಸುವರ್ಣ ಕೆಲವು ಸಮಯದ ಹಿಂದೆ ಮಠದಿಂದ ಒಂದು ಆಶೀರ್ವಾದ ಪಡ್ಕೊಂಡಿದ್ದು. ಒಂದು ತಟ್ಟೆ ರಂಗೋಲಿಯನ್ನು ಪೀಠದಿಂದ ಪಡ್ಕೊಂಡು, ನಿನ್ನ ರಂಗೋಲಿ ಜಗದ್ವಿಖ್ಯಾತ ಆಗಲಿ ಇನ್ನು ಆಶೀರ್ವಾದವನ್ನು ಆಕೆ ಪಡ್ಕೊಂಡಿದ್ಲು. ಆಶೀರ್ವಾದವನ್ನು ಆಕೆ ಸಾರ್ಥಕಪಡಿಸ್ಕೊಂಡು ಈಗ ಜಗದ್ವಿಖ್ಯಾತಳೆ ಆಕೆ ಆಗಿದ್ದಾಳೆ ಈ ರಂಗೋಲಿಯಲ್ಲಿ. ರಂಗೋಲಿಯನ್ನು ನೋಡಿ ತುಂಬ ವಿಶಾಲವಾದ, ತುಂಬ ಸುಂದರವಾಗಿರ್ತಕ್ಕಂಥ ರಂಗೋಲಿ. ಆಕೆ ಆ ರಂಗೋಲಿಯನ್ನು ಹೇಗೆ ಹಾಕ್ತಾಳೆ ಅಂದರೆ 5 ಗೆರೆ ಒಟ್ಟಿಗೆ ಬೀಳುವಂತೆ, ಕೈ ಹೀಗೆ ಹಿಡ್ಕೊಂಡ್ರೆ 5 ಗೆರೆ ಒಟ್ಟಿಗೆ ಬೀಳುವಂತೆ, ಆ ಗೆರೆಯಲ್ಲಿ ಬೇರೆ ಬೇರೆ ವಿನ್ಯಾಸ ಬರುವಂತೆ. ಹಾಗಾಗಿ ಇಷ್ಟು ದೊಡ್ಡ ರಂಗೋಲಿ ತುಂಬ ಕಡಿಮೆ ಸಮಯ ಸಾಕು ಆಕೆಗೆ ಅದನ್ನು ಹಾಕಲಿಕ್ಕೆ. ಆ ರಂಗೋಲಿ ನೋಡಿದರೆ ಯಾರಿಗಾದರೂ ನಾವು ರಂಗೋಲಿ ಹಾಕಬೇಕು ಅಂತ ಅನಿಸ್ತದೆ ಅಂತ. ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ರಂಗೋಲಿಯ ರಚನೆ ಬಂದು ಹಾಕುವಂತ ಈ ಬಾರಿ ನಾವು ಹೇಳಿದ್ವು ಆಕೆಗೆ. ಅದನ್ನು ಆಕೆ ತನ್ನ ತೊಂದರೆಗಳ ಮಧ್ಯೆಯಲ್ಲೂ ಕೂಡ ಬಂದು ಮಾಡಿದ್ದಾಳೆ. ಹಾಗೆ ಸೀತೆಯ ವರ್ಗಕ್ಕೆ ಸೇರೋರು ಎಲ್ಲ ನಿಮಗೆ ತುಂಬ ಮುಖ್ಯವಾಗಿರುವಂಥದ್ದು ರಂಗೋಲಿ, ಕಸೂತಿ, ಹಾಡು, ಆಮೇಲೆ ಸಾಧ್ಯ ಇದ್ದರೆ ಈ ನಾಟ್ಯ, ಭರತನಾಟ್ಯ, ಇದರ ಅಂಶಾಂಶಗಳು ಇಲ್ಲದೇ ಇದ್ದರೆ ಆಕೆ ಸ್ತ್ರೀ ಪೂರ್ಣವಾಗಿ ಆಗೋದೇ ಇಲ್ಲ. ಚೆನ್ನಾಗಿ ಯುದ್ಧ ಮಾಡಬಲ್ಲೆ ಅಂದರೆ ಅದಲ್ಲ ಸ್ತ್ರೀಗೆ ಬೇಕಾಗಿರುವಂಥದ್ದು. ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದಂದರೆ ಇದೆಲ್ಲ ಬೇಕು ಅಂತ. ಹಾಗೆ ರಂಗವಲ್ಲಿ ಗೃಹ ಶೋಭೆ ಅದು. ಸ್ಫೂರ್ತಿ ಪಡ್ಕೊಂಡು ನಿಮ್ಮ ಮನೆಗಳನ್ನು, ನಿಮ್ಮ ಅಂಗಣಗಳನ್ನು ರಂಗೋಲಿಯಿಂದ ಅಲಂಕೃತಗೊಳಿಸಿ. ಯಾಕೆಂದರೆ ಆ ರಂಗೋಲಿಯ ಗೆರೆಯಲ್ಲಿ ದೇವತೆಗಳ ಸನ್ನಿಧಿ ಇರ್ತದೆ ಅಂತ ಹೇಳ್ತಾರೆ ಬಲ್ಲವರು. ರಂಗೋಲಿಯನ್ನು ಸರಿಯಾಗಿ ಹಾಕಿದರೆ ಆ ಗೆರೆಗಳಲ್ಲಿ ಪುರುಷರು ಕೂಡ, ವೈದಿಕರು ರಂಗೋಲಿ ಹಾಕ್ತಾರಲ್ಲ, ಮಂಡಲ ಹಾಕ್ತಾರಲ್ಲ, ಆ ಮಂಡಲದಲ್ಲಿ ಭಗವಂತನ ಸನ್ನಿಧಿ, ದೇವತೆಗಳ ಸನ್ನಿಧಿ ತಾನಾಗಿ ಬರ್ತದೆ. ಹಾಗೆ ನಿಮ್ಮ ಮನೆಗಳನ್ನು ದೇವತಾ ಸನ್ನಿಧಿಯಾಗಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ರಂಗೋಲಿಯನ್ನು ಅಕಸ್ಮಾತ್ ಬಿಟ್ಟು ಹೋಗಿದ್ದರೆ ಅದನ್ನು ಮತ್ತೆ ಶುರು ಮಾಡಬೇಕು ರಂಗೋಲಿ ಹಾಕೋದಕ್ಕೆ. ನಿಮಗೆ ಬರದೇ ಇದ್ದರೆ ಅವಶ್ಯ ಕಲಿಬೇಕು ಅಂತ ನಾನು ಹೇಳ್ತೇನೆ. ಯಾವುದೇ ವಯಸ್ಸಿನವರಾಗಿರಿ, ನಿಮಗೆ ರಂಗೋಲಿ ಹಾಕಕ್ಕೆ ಬರ್ತಾ ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಮುಖ್ಯವಾಗಿ ಕಲಿತು ಹಾಕಬೇಕು ಅದನ್ನು ಅಂತ. ಹರೇ ರಾಮ್.